ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಒಬ್ಬ ರಾಜಕಾರಣಿಯಾದವನು ಯಾರ ಜೊತೆ ವೇದಿಕೆಯನ್ನ ಹಂಚಿಕೊಳ್ತಾರೆ ಅನ್ನೋದಿದೆಯಲ್ಲ, ಅದು ಬಹಳ ಮುಖ್ಯವಾದ. ಆತ ಯಾರ ಜೊತೆಗೂ ವೇದಿಕೆಯನ್ನ ಹಂಚಿಕೊಂಡ್ರೆ ಅದು ಸಮಾಜಕ್ಕೆ ಬೇರೆ ಸಂದೇಶವನ್ನ ಕೊಡುತ್ತೆ. ಅದರ ಜೊತೆಗೆ ಯಾರ ವಿರುದ್ಧವಾದರೂ ಆರೋಪಗಳಿದ್ರೆ, ಆರೋಪ ಸತ್ಯ ಅಂತ ಅಲ್ಲ, ಆರೋಪಿತರ ಜೊತೆ ವೇದಿಕೆಯನ್ನ ಹಂಚಿಕೊಳ್ಳುವುದು ಎಷ್ಟು ಸರಿ? ಈ ಪ್ರಶ್ನೆ ನಾನು ಕೇಳುವುದಕ್ಕೆ ಒಂದು ಕಾರಣ ಇದೆ. ನಾನು ಒಂದು ಸುದ್ದಿಯನ್ನ ಇವತ್ತು ನೋಡಿದೆ. ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಉಜಿರೆ ಡೇಟ್ ಲೈನ್ ನಲ್ಲಿ ಬಂದದ್ದು. ಏನ ಸುದ್ದಿ ಅಂತ ಹೇಳಿಬಿಟ್ಟು ನಾನು ಯಾವ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದೇನೆ ಅದನ್ನ ವಿಶ್ಲೇಷಣೆಯನ್ನು ಮಾಡ್ತೀನಿ. ಒಂದು ಅಂತಾರಾಷ್ಟ್ರೀಯ ಪ್ರಕೃತಿ ದಿನಾಚರಣೆಯಂತೆ ನಾಳೆ ಅದರ ಆಚರಣೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ ನಲ್ಲಿ ನಡೆಯುತ್ತೆ. ವಿಧಾನಸೌಧ ಬ್ಯಾಂಕ್ವೆಟ್ ಹಾಲ್ ನಲ್ಲಿ ನಡೆಯುತ್ತೆ ಅಂದರೆ ಒಂದು ರೀತಿಯಲ್ಲಿ ಅದು ಸರ್ಕಾರಿ ಕಾರ್ಯಕ್ರಮ ಇದ್ದಾಗೆ. ಎಲ್ಲರಿಗೂ ಕೂಡ ವಿಧಾನಸೌಧ ಬ್ಯಾಂಕ್ವೆಟ್ ಹಾಲ್ ಅನ್ನು ಕೊಡಲ್ಲ. ಬಟ್ ಆ ಪತ್ರಿಕಾ ಹೇಳಿಕೆ ಏನ್ ಹೇಳುತ್ತೆ ಅಂದ್ರೆ, ಈ ಒಂದು ಅಂತಾರಾಷ್ಟ್ರೀಯ ಪ್ರಕೃತಿ ದಿನಾಚರಣೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡ್ತಾರೆ. ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರು ಇದರಲ್ಲಿ ಪಾಲ್ಗೊಳ್ತಾರೆ. ವಿಧಾನಸಭಾಧ್ಯಕ್ಷರಾದಂಥ UT ಖಾದರ್ ಅವರು ಪಾಲ್ಗೊಳ್ತಾರೆ. ಅದರ ಜೊತೆಗೆ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂಥ ಶಿವಕುಮಾರ್ ಅವರು ಪಾಲ್ಗೊಳ್ತಾರೆ. ಹಾಗಿದ್ರೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದವರು ಯಾರು? ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸೋರು ಯಾರು ಗೊತ್ತಾ? ಧರ್ಮಸ್ಥಳದ ಡಿ ವೀರೇಂದ್ರ ಹೆಗ್ಗಡೆ. ಅಕಾರ್ಡಿಂಗ್ ಟು ದಿಸ್ ಪ್ರೆಸ್ ನೋಟ್, ಅಂದ್ರೆ ಧರ್ಮಸ್ಥಳದವರು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಅಂತ ಪತ್ರಿಕಾಗೋಷ್ಠಿ ಹೇಳುತ್ತೆ. ಅವ್ರದ್ದು ಪ್ರಕೃತಿ ಚಿಕಿತ್ಸಾ ಇದ್ದಿದ್ದು. ಆ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಆರೋಗ್ಯ ಸಚಿವರು ಎಲ್ಲರೂ ಪಾಲ್ಗೊಳ್ತಿದ್ದಾರೆ. ನಾಳೆ ಸಿದ್ದರಾಮಯ್ಯನವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರೆ ಆಗ ಇದನ್ನು ಅರ್ಥೈಸುವುದು ಹೇಗೆ ಗೊತ್ತಾ? ಮೊದಲನೇದಾಗಿ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ 100 ಶವಗಳ ಹೂತ ಪ್ರಕರಣ, ಶವ ಸಾಗಾಣಿಕೆಯ ಪ್ರಕರಣ, ಈ ಬಗ್ಗೆ SIT ತನಿಖೆ ನಡೆಸ್ತಾ ಇದೆ. SIT ತನಿಖೆ ನಡೆಸುತ್ತಿರುವ ಈ ಸಂದರ್ಭದಲ್ಲಿ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಪಾಲ್ಗೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ? ಈ ಪ್ರಶ್ನೆ ಕೇಳಲೇಬೇಕು. ಯಾಕೆಂದ್ರೆ ಒಂದು ನೀಡ್ಲ್ ಆಫ್ ಸಸ್ಪಿಷನ್ ಈಸ್ ಮೂವಿಂಗ್ ಇನ್ ಧರ್ಮಸ್ಥಳ. ಸಂಶಯದ ಮುಳ್ಳು ಎತ್ತೆತ್ತಲೋ ಸುತ್ತಾ ಇದೆ. ಇಂತಹ ಸನ್ನಿವೇಶದಲ್ಲಿ ತನಿಖೆ ಪೂರ್ಣಗೊಳ್ಳದ ಸ್ಥಿತಿಯಲ್ಲಿ ಮುಖ್ಯಮಂತ್ರಿಗಳು, ವಿಧಾನಸಭಾ ಅಧ್ಯಕ್ಷರು, ಸ್ಪೀಕರ್ ಅವರು, ಆರೋಗ್ಯ ಸಚಿವರು ಪಾಲ್ಗೊಂಡರೆ ಕಾರ್ಯಕ್ರಮದಲ್ಲಿ ಅದರ ಅರ್ಥ ಏನು? ಈಗಾಗಲೇ ಧರ್ಮಸ್ಥಳದ ಪ್ರಕರಣ ಮುಚ್ಚಿ ಹೋಗಿದೆ ಅಂತಲ್ಲ. SIT ತನಿಖೆ ನಡೆಯುವಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಹೇಗೆ ಪಾಲ್ಗೊಳ್ತಾರೆ? ಪಾಲ್ಗೊಳ್ಳೋದು ನೈತಿಕವಾಗಿ ಸರಿನಾ ಅಂತ. ಸಿದ್ದರಾಮಯ್ಯ ವಿಚಾರ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ. ಅವ್ರು ಕೆಲವೊಮ್ಮೆ ಅವ್ರಿಗೆ ಗೊತ್ತಿಲ್ಲದೇನೋ ಆಗ್ಬಿಡುತ್ತೆ. ಈ ಹಿಂದೆ ಇಂತಹ ಒಂದು ಪ್ರಕರಣ ನನಗೆ ನೆನಪಿದೆ. ಅವರು ಒಬ್ಬ ಬಲಪಂಥೀಯ ಪತ್ರಕರ್ತನ ಮಗನ ಉಪನಯನದಲ್ಲಿ ಪಾಲ್ಗೊಂಡಿದ್ರು ಅರಮನೆ ಮೈದಾನದಲ್ಲಿ. ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಸಂದರ್ಭದಲ್ಲಿ ಅವರ ಪಕ್ಕದಲ್ಲಿ ಅತ್ಯಾಚಾರ ಆರೋಪಕ್ಕೆ ಒಳಗಾಗಿದ್ದ ಒಬ್ಬ ಸ್ವಾಮೀಜಿ ಇದ್ದರು. ಅವರ ಜೊತೆ ಇವರು ನಿಂತ್ಕೊಂಡು ಆ ಉಪನಯನದ ಕಾರ್ಯಕ್ರಮದಲ್ಲಿ ಇವರು ಭಗವದ್ಗೀತೆಯನ್ನ ಸ್ವೀಕಾರ ಮಾಡಿದ್ರು. ಇದು ನನಗೆ ಆ ಸಂದರ್ಭದಲ್ಲಿ ಶಾಕಿಂಗ್ ಆಗಿತ್ತು. ಇದು ಆಘಾತಕಾರಿಯಾಗಿತ್ತು. ಒಂದು ಭಗವದ್ಗೀತೆಯ ಸ್ವೀಕಾರ, ಇನ್ನೊಂದು ಕಡೆ ಪಕ್ಕ ಅತ್ಯಾಚಾರಕ್ಕೆ ಆರೋಪಕ್ಕೆ ಒಳಗಾದ ಸ್ವಾಮೀಜಿ. ಈ ವಿಚಾರದ ಬಗ್ಗೆ ನಾನು ತುಂಬಾ ಬೇಸರದಿಂದ ಅವರ ಜೊತೆನೂ ಹಂಚಿಕೊಂಡಿದ್ದೆ, ಮುಖ್ಯಮಂತ್ರಿಗಳ ಜೊತೆ.
ಸರ್ ಏನ್ ಸರ್ ಇದು? ಆಗ ಅವರು ನನಗೆ ಏನ್ ಹೇಳಿದ್ರು ಅನ್ನೋದು ನಾನು ಇಲ್ಲಿ ಪ್ರಸ್ತಾಪಿಸಬೇಕಾಗಿಲ್ಲ. ಈಗ ಮತ್ತೆ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರೆ ಬಹಳಷ್ಟು ಸಂದರ್ಭದಲ್ಲಿ ಇದು ಏನಾಗುತ್ತೆ ಅಂದ್ರೆ, ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಇದೆಯಲ್ಲ, ಆ ಕಾರ್ಯಕ್ರಮವನ್ನ ಸಿದ್ಧಪಡಿಸುವಾಗ ಅವರ ಸ್ಟಾಫ್ ಸಿದ್ಧಪಡಿಸ್ತವೆ, ಇಂಥ ಕಾರ್ಯಕ್ರಮ ಹೀಗೆ ಅಂತ. ಒಂದು ನಿಮಿಷಕ್ಕೆ ಅವ್ರ ಲಕ್ಷ್ಯಕ್ಕೂ ತರ್ತಾರೆ, ಇಲ್ಲ ಅಂತೇನಿಲ್ಲ. ಸರ್ ಇಂಥ ಕಾರ್ಯಕ್ರಮ ಇದೆ, ಒಪ್ಕೋಬಹುದಾ ಅಂತ. ಇನ್ವಿಟೇಷನ್ ಕೊಟ್ಟಂತ ಬಹು ಸಂದರ್ಭದಲ್ಲಿ ಆ ಇನ್ವಿಟೇಷನ್ ಮೇಲೆ ಮುಖ್ಯಮಂತ್ರಿಗಳಾಗ್ಲಿ ಸಚಿವರಾಗ್ಲಿ ಒಂದು ನೋಟ್ ಹಾಕ್ತಾರೆ, ನಾನು ಈ ಕಾರ್ಯಕ್ರಮ ಅಟೆಂಡ್ ಮಾಡ್ತೀನಿ, ಇಲ್ಲ ಹಾಗೆ ಅಂತ. ಅದರಿಂದ ಸಂಪೂರ್ಣವಾಗಿ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲದೇನೆ ಅವರು ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರ ಅಥವಾ ಗೊತ್ತಿದ್ದು ಪಾಲ್ಗೊಳ್ತಾರ? ಗೊತ್ತಿದ್ದು ಪಾಲ್ಗೊಳ್ಳೋದು ಹೇಗೆ ಸಾಧ್ಯ ಆಗುತ್ತೆ? ಅಲ್ಲಿಯ ಪ್ರಕರಣ ಕ್ಲೋಸ್ ಆಗುವವರೆಗಾದ್ರೂ ಸುಮ್ಮನೆ ಇರ್ಬೇಕಲ್ವಾ? ಅದಕ್ಕೂ ಮೊದಲು ಹೇಗೆ ಪಾಲ್ಗೊಳ್ತಾರೆ ಅವರು? ಅದರ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾವ್ ಅವರು, ಅಂದ್ರೆ ಸ್ಪೀಕರ್ ಅವರು, ಇಡೀ ಸರ್ಕಾರ ಧರ್ಮಸ್ಥಳದವರ ಪರವಾಗಿದೆ ಅನ್ನುವ ಒಂದು ಸಂದೇಶ ಹೋಗಲ್ವಾ? ರಾಜಕಾರಣಿಗೆ ಒಂದು ಜಾಗರೂಕತೆ ಬೇಕು. ಯಾವ ಸಂದೇಶವನ್ನ ನಾವು ಕೊಡ್ತಾ ಇದ್ದೀವಿ, ಯಾವ ಸಂದೇಶವನ್ನು ಕೊಡ್ಬೇಕು? ಯಾಕೆಂದ್ರೆ ಇದರಲ್ಲಿ ಪಾಲ್ಗೊಂಡ್ರೆ ಒಂದು ಸಂದೇಶ ಹೋಗುತ್ತೆ. ಇವರು SIT ರಚನೆ ಮಾಡಿದ್ದೇನೆ ಯಾರ ಮೇಲೆ ಆರೋಪ ಇದೆಯೋ ಅವ್ರಿಗೆ ಕ್ಲೀನ್ ಚಿಟ್ ನೀಡೋದಕ್ಕೆ ಅಂತ ಅನುಮಾನ ಬರುತ್ತೆ. ಅವ್ರಿಗೆ ಕ್ಲೀನ್ ಚಿಟ್ ಕೊಡುವುದಕ್ಕಾಗಿ SIT ರಚನೆಯ ನಾಟಕವನ್ನ ಮಾಡಲಾಗಿದೆ ಅನ್ನೋ ಒಂದು ತೀರ್ಮಾನಕ್ಕೆ ಬಂದರೆ ಅದನ್ನ ಪ್ರಶ್ನಿಸೋದು ಹೇಗೆ? ಅದನ್ನು ಪ್ರಶ್ನಿಸೋದು ಹೇಗೆ ಅಲ್ವಾ? ಹಾಗಿದ್ರೆ SITಗೆ, ಅದರ ಸಮಾಧಿಗೆ ಕೊನೆಯ ಮಳೆಯನ್ನ ಹೊಡೆದು ಬಿಟ್ರ ಇವರೆಲ್ಲ ಸೇರಿ, ಸರ್ಕಾರದವರು ಸೇರಿ. ಸೊ ನನ್ನ ಸ್ಪೀಕರ್ ಬಗ್ಗೆ ನನಗೆ ಗೊತ್ತಿದೆ. UT ಖಾದರ್ ಅವರು ಬಹುಮಟ್ಟಿಗೆ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ RSS ಸಂಘಿಗಳ ಜೊತೆ ನಿಕಟ ಸಂಪರ್ಕವನ್ನು ಹೊಂದಿದ್ದಾರೆ ಅಂತ ನನಗೆ ಗೊತ್ತು. ಅವರು ಅಲ್ಲಿ ದಕ್ಷಿಣ ಕನ್ನಡದಲ್ಲಿ ಈ ಕೋಮುವಾದಿಗಳು ಎದ್ದು ನರ್ತನ ಮಾಡೋದಕ್ಕೆ ಕಾಂಗ್ರೆಸ್ನೊಳಗಿರುವ ಕೆಲವು ನಾಯಕರುಗಳೇ ಕಾರಣ, ಅನುಮಾನ ಇಲ್ಲ. ಅದರಲ್ಲಿ ಎಕ್ಸೆಪ್ಟ್ ರೈಗಳನ್ನ ಬಿಟ್ಟು ಉಳಿದವರು ಎಲ್ಲರೂ ಅಷ್ಟೇ ಒಳ ಒಪ್ಪಂದಗಳು. ಅದು ಯಾವ ರೀತಿ ಒಳ ಒಪ್ಪಂದ ಅಂದ್ರೆ, ಇನ್ನೊಬ್ಬರು ನನಗೆ ಯಾರು ನಿನ್ನೆ ಹೇಳ್ತಾ ಇದ್ರು, ಕಲ್ಲಡ್ಕ ಪ್ರಭಾಕರ್ ಭಟ್ರ ಬಗ್ಗೆ. ಅವರು ಹೊರಗಡೆ ಮುಸ್ಲಿಂ ವಿರೋಧವನ್ನ ಮಾಡ್ತಾರಲ್ಲ, ಅವರ ಒಳಗಡೆ ಮುಸ್ಲಿಮರ ಜೊತೆನೇ ಅಂತ ಅವ್ರ ಸಂಪರ್ಕಗಳೆಲ್ಲ. ಆ ಮುಸ್ಲಿಮರ ಅಂದ್ರೆ ಅದಿಲ್ಲ ಅಂತಂದ್ರೆ ಅವರು ಕಲ್ಲಡ್ಕ ಅನ್ನೋದು ಇದೆಯಲ್ಲ, ಅದು ಒಂದು ಕಾಲದಲ್ಲಿ ಅದು ಕೋಮು ಗಲಭೆಯ ದೊಡ್ಡ ಇದೇ ಆಗಿತ್ತು, ಅಂಗಳ ಆಗಿತ್ತು ಕಲ್ಲಡ್ಕ. ಸೊ ಅಲ್ಲಿ ಅವರು ಒಂದು ಕಡೆ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿ ಭಾಷಣ ಮಾಡೋದು, ಒಳಗಡೆ ಅವ್ರ ಜೊತೆನೆ ಒಪ್ಪಂದ ಇಟ್ರು. ಅದೇ ರೀತಿ ಕಾಂಗ್ರೆಸ್ನೊಳಗೆ ಇರುವಂತಹ UT ಖಾದರ್ ಅಂತ ಅವರು ಇರೋದು ಕಾಂಗ್ರೆಸ್ ಪಕ್ಷದಲ್ಲಿ, ಆದರೆ ದಕ್ಷಿಣ ಕನ್ನಡದಲ್ಲಿ ಸೊ ಇಂಥವ್ರ ಜೊತೆ ಹೇಳ್ಬೋದಾಗಿತ್ತು. ಸ್ಪೀಕರ್ ಅವರು, ವಿಧಾನಸಭೆ ಸ್ಪೀಕರ್ ಅವರು, ನಾನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲ್ಲಪ್ಪ, ಯಾಕಂದ್ರೆ ಅಲ್ಲಿ ತನಿಖೆ ಆಗ್ಬೇಕು ಅಂತ ಹೇಳೋದಕ್ಕೆ ಸ್ಪೀಕರ್ ಸ್ಥಾನ ಅಷ್ಟು ಗೌರವಯುತವಾದ ಅಂತ ಸ್ಥಾನದಲ್ಲಿ ಕುಳಿತವರು ಮುಖ್ಯಮಂತ್ರಿಗಳು, ಗೃಹ ಸಚಿವರು. ಇದನ್ನ ನಾನು ಹೇಳೋದು ಒಂದು ಆ ವರದಿಯನ್ನ ನೋಡಿ ಹೇಳ್ತೀನಿ, ಗೊತ್ತಿಲ್ಲ ನಂಗೆ. ನಾಳೆ ಮುಖ್ಯಮಂತ್ರಿಗಳು ಇಲ್ಲ ನಾನು ಇದ್ರ ಪಾಲ್ಗೊಳ್ಳಲ್ಲ ಅಂದ್ರೆ, ಸ್ಪೀಕರ್ ನಾ ಪಾಲ್ಗೊಳ್ಳಲ್ಲ ಅಂತಂದ್ರೆ ಅವ್ರಿಗೆ ಹ್ಯಾಟ್ಸಪ್ ಅಂತೀನಿ. ಆದ್ರೆ ದಿನೇಶ್ ಗುಂಡೂರಾವ್ ಪಾಲ್ಗೊಳ್ತಾರೆ, ನಂಗೆ ಗೊತ್ತು. ಅವ್ರೇನ್ ತಪ್ಪಿಸ್ಕೊತಾರೆ ಅಂತ ನನಗೆ ಅನ್ಸಲ್ಲ. ಆದ್ರೆ ದಿನೇಶ್ ಗುಂಡೂರಾವ್ ಅವರು ಪಾಲ್ಗೊಳ್ಳದಿದ್ರೆ ಒಂದು ಸೆಲ್ಯೂಟ್ ಮಾಡ್ತೀನಿ. ಆದ್ರೆ ನನ್ನ ಸೆಲ್ಯೂಟ್ ಇದೆಯಲ್ಲ, ಅದು ಉಪಯೋಗ ಬರಲ್ಲ. ಯಾಕೆಂದ್ರೆ ಅವರೆಲ್ಲ ಪಾಲ್ಗೊಳ್ಳುವಂತೆ ತೀರ್ಮಾನ ಕೈಗೊಂಡಿದ್ದಾರೆ. ಇವರೆಲ್ಲರ ನಡುವೆ ಒಂದು ಒಳ ಒಪ್ಪಂದ ಇದೆ. ಒಳ ಒಪ್ಪಂದ ಅದು ಯಾಕಂದ್ರೆ ದೊಡ್ಡವರು, ಅವ್ರ ಹತ್ರ ಹಣ ಇದೆ, ಮತ್ತೆ ಅದ್ರ ಜೊತೆಗೆ ಅವ್ರ ಬಿಸಿನೆಸ್ ಎಲ್ಲ ಇದೆಯಲ್ಲ, ಎಲ್ಲ ನಡೆಯೋದು ಕ್ಯಾಶ್ನಲ್ಲಿ. ಯಾರು ಕ್ಯಾಶ್ನಲ್ಲಿ ವ್ಯವಹಾರ ಮಾಡ್ತಾರೋ ಅವ್ರ ಕಡೆ ರಾಜಕಾರಣಿಗಳು ಬಹಳ ಪ್ರೀತಿ. ಅದು RSS ಇದ್ದಾಗೆ. RSS ಕ್ಯಾಶ್ನಲ್ಲೇ ವ್ಯವಹಾರ ಅಲ್ವಾ? ನಿನ್ನೆ ಬಂದು ಮೋಹನ್ ಭಾಗವತ್ ಏನೇ ಹೇಳಿ ಗುರುದಕ್ಷಿಣೆ ಅಂತ, ಗುರುದಕ್ಷಿಣೆ ಎಷ್ಟು ಕೊಡ್ತಾರೆ? ಗುರುದಕ್ಷಿಣೆಯಿಂದ ಸಾಮ್ರಾಜ್ಯವನ್ನ ನಡೆಸ್ತೀರಿ ಅಂದ್ರೆ ಗುರುದಕ್ಷಿಣೆ ಹಣ ಎಲ್ಲ ಅಕೌಂಟೆಡ್ ಆಗಕ್ಕೆ ಸಾಧ್ಯ ಇದೆಯಾ? ಅದು ಹಾಗೇನೆ ಈ ದೊಡ್ಡವ್ರದ್ದು ಕ್ಯಾಶ್ ವ್ಯವಹಾರಗಳು. ಈ ಕ್ಯಾಶ್ ವ್ಯವಹಾರ ಆದವರ ಜೊತೆ ರಾಜಕಾರಣಿಗಳ ನಿಕಟ ಸಂಪರ್ಕ ಇದೆ. ಯಾಕಂದ್ರೆ ಅವರ
ಸೋರ್ಸ್ ಆಫ್ ಇನ್ಕಮ್ ಇರುತ್ತಲ್ಲ, ಅವ್ರು ಅದನ್ನು ರಿವೀಲ್ ಮಾಡ್ಬೇಕಿಲ್ಲ. ನಾವು ನೀವು 50 ರೂಪಾಯಿ 100 ರೂಪಾಯಿ ಲಕ್ಷ ರೂಪಾಯಿ ಬಂದ್ರೆ ನಾವು ನಮ್ಮ ಸೋರ್ಸ್ ತೋರಿಸ್ಬೇಕು. ಅವ್ರಿಗೆ ಅದಿಲ್ವಲ್ಲ, ಸೋರ್ಸ್ ತೋರಿಸ್ಬೇಕಾಗಿಲ್ಲ, ಕ್ಯಾಶ್ ವ್ಯವಹಾರಗಳು. ಸೊ ಆ ಕಾರಣಕ್ಕಾಗಿ ಇದು ಒಂದು ರೀತಿ ರಾಜಕಾರಣಿಗಳು, ಧರ್ಮದ ವ್ಯಾಪಾರಿಗಳು, ಮಾಧ್ಯಮ ವ್ಯಾಪಾರಿಗಳು ಇವರೆಲ್ಲ ನಡುವಿನ ಒಂದು ಒಪ್ಪಂದ. ಇದು ಬ್ರಾಡರ್ ಆದ ಒಂದು ಒಪ್ಪಂದ ಇದು. ಈ ಒಪ್ಪಂದ ಇಟ್ಕೊಂಡು ಅವರು ರಾಜ್ಯವನ್ನು ನಡೆಸ್ತಾರೆ. ನಾ ನಿನಗಿದ್ದರೆ ನೀ ನನಗೆ, ನಾ ನಿನಗೆ ನೀ ನನಗೆ. ರಾಜಕಾರಣಕ್ಕೆ ಧರ್ಮ ಬೇಕು, ಧರ್ಮಕ್ಕೆ ರಾಜಕಾರಣದ ಆಶೀರ್ವಾದ ಬೇಕು. ಸೊ ಮಾಧ್ಯಮಕ್ಕೆ ಧರ್ಮ ರಾಜಕಾರಣ ಎರಡರ ಆಶೀರ್ವಾದನೂ ಬೇಕು ಅಲ್ವಾ? ಇದು ಇಂತಹ ಒಂದು ಒಪ್ಪಂದ. ಆದ್ದರಿಂದ ಇದು ಈ ನಾಳೆ ನಡೆಯುತ್ತೆ ಅನ್ನೋದಿದೆಯಲ್ಲ, ಇಟ್ ಇಸ್ ರಿಯಲಿ ಶಾಕಿಂಗ್ ಟು ಮೀ ಸರ್. ಹ್ಯಾಂಗ್ ಬ್ಯಾಕ್ವರ್ಡ್ ಹಾಲ್ನಲ್ಲಿ ನಡೆಯುತ್ತೆ. ಸ್ಟಿಲ್ ನಾನು ಕುತ್ಕೊಂಡು ಈ ವರದಿ ಸುಳ್ಳಾಗ್ಲಿ ಅನ್ಕೋತಿದ್ದೀನಿ. ಆದರೆ ಮೇಜರ್ ಪತ್ರಿಕೆಯಲ್ಲಿ ಉಜಿರೆ ಹೆಡ್ಲೈನ್ ನಲ್ಲಿ ಬಂದಿದೆ, ವಿಧಾನಸೌಧ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೀತಾ ಇದೆ ಅಂತ. ಆ ಶಾಕ್ನಿಂದ ನನಗೆ ಹೊರಗೆ ಬರೋದು ಕಷ್ಟ ಆಗ್ತದೆ. ನಾನು ಅಂದ್ಕೊಂಡಿದ್ದೆ SIT ತನಿಖೆ ಮುಗಿಯೋವರೆಗೆ ಅಟ್ಲೀಸ್ಟ್ ಹೋಗಿ ಕಾಲಿಗೆ ಬಿದ್ದು ಬಂದರು DK ಅವರು ಎಲ್ಲ ಬಟ್ಟೆ ಬಿಚ್ಕೊಂಡು. ಒಂದು ಸಾರ್ವಜನಿಕ ಸಮಾರಂಭದಲ್ಲಿ ಅವರ ಜೊತೆ ಭಾಗವಹಿಸೋ ಕೂಡದು ಅಂತಾರೋ ಅನ್ನಿಸ್ಬೇಕಲ್ವಾ ಇವರಿಗೆಲ್ಲ. ಅದು ಸರಿಯಾದ್ದಲ್ಲ. SIT ಇವರೇ ನೇಮಿಸಿರುವಂತ SIT ತನಿಖೆ ಆಗುವವರೆಗೆ ಇವ್ರಿಗೆ ಏನು ಅರ್ಜೆನ್ಸಿ? ಯಾಕೆ ಫಂಕ್ಷನ್ ಅಲ್ಲಿ ಪಾಲ್ಗೊಳ್ತಾರೆ? ಈ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕಾಗಿದೆ. ಈ ಪ್ರಶ್ನೆಗಳಿಗೆ ಮುಖ್ಯಮಂತ್ರಿಗಳು ಉತ್ತರ ನೀಡಬೇಕು, ವಿಧಾನಸಭಾ ಸ್ಪೀಕರ್ ಕ್ಲಾರಿಫೈ ಮಾಡಬೇಕು, ಗೃಹ ಸಚಿವರು, ಇನ್ನು ಅತಿಥಿಗಳವರು ಇನ್ನು ಶಿವಕುಮಾರ್ ಅಂತ ಇದೆ, ಪತ್ರಕರ್ತರಾಗಿದ್ದವರು MLC ಆಗಿದ್ದಾರೆ. ಅವರಿಗೂ ಇದೆಲ್ಲ ಗೊತ್ತಿರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ನನಗೆ ಗೊತ್ತಿಲ್ಲ ಅಥವಾ ಯಾರ ಒತ್ತಾಯವೋ ಯಾರ ಒತ್ತಡವೋ ಇದೆಲ್ಲ ನಡೀತಾ ಇದೆ. ಎಸ್, ನೋಡೋಣ ಏನಾಗತ್ತೆ, ಏನು ಆಗಬಹುದು ಅಂತ. ಈ ಕ್ಷಣದಲ್ಲಿ ನಾಳಿನ ಈ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಪಾಲ್ಗೊಳ್ಳಲ್ಲ ಅನ್ನೋ ಆಶೆ. ಯಾಕಂದ್ರೆ ಅವ್ರ ಮೇಲೆ ಇರುವ ರಾಜಕಾರಣಿಗಳಿಗಿಂತ ಅವ್ರು ಬೆಟರ್ ಅನ್ನುವ ನಂಬಿಕೆ ನನಗೆ ಸಂಪೂರ್ಣವಾಗಿ ಮಾಸ್ ಹೋಗಿಲ್ಲ. ಅವರು ಆ ದೊಡ್ಡವರ ಕಾಲಿಗೆ ಬೀಳ್ತಾರೆ, ಅವ್ರಿಗೆ ಶರಣಾಗ್ತಾರೆ ಅಂತ ನನಗೆ ಈ ಕ್ಷಣದವರೆಗೂ ಅನಿಸ್ತಾ ಇಲ್ಲ. ಆದರೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದು ಸರಿಯಾದ ಕ್ರಮ ಅಲ್ಲ ಅಂತ ಅವ್ರಿಗೆ ಯಾರಾದ್ರೂ ಹೇಳ್ಬೇಕಲ್ವಾ, ಅವರ ಸುತ್ತ ಇರುವವರು, ಅಕ್ಕಪಕ್ಕದವರು. ಲೆಟ್ ಅಸ್ ವೇಟ್ ಅಂಡ್ ಸಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಲ್ಲಿ ಮತ್ತೆ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ. ಆಗಿನ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.